ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅನ್ನಪ್ಪ. ನೀವೆಲ್ಲ ಗೃಹಲಕ್ಷ್ಮಿಯರು ಅಂತ ಅನ್ಕೊಂಡಿದೀವಿ. ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತೀರಾ. ಬೇಜಾರಲ್ಲಿ ಕೂತೀರಾ, ನಗ್ನಗ್ತಾ ಕೂತಿದ್ದೀರಾ? ಮತ್ತೀಗ ಯಾಕೋ ಸುಸ್ತಾದಂಗೆ ಕಾಣಿಸ್ತೀರಿ ರವಿಯವ್ರ ಭಾಷಣ ಆದ್ಮೇಲೆ? ಊಟ ಆಯ್ತಾ ಇಲ್ವಾ? ಊಟ ಆಗಿದೆ ತಾನೆ? ಇನ್ನೂ ಒಂದ್ ರೌಂಡ್ ಮಾಡೋರಂತೆ. ಗೃಹಲಕ್ಷ್ಮಿಯರ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂತ ಬಾಲಕೃಷ್ಣರವರೇ, ಹಿರಿಯರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದಂತ ಸಿಎಂ ಲಿಂಗಪ್ಪನವರೇ, ವಿಧಾನ ಪರಿಷತ್ನ ಸದಸ್ಯರಾದಂತ ರವಿ ಅವರೇ, ನಾಗರಾಜ್ ಅವರಿದ್ದಾರೆ, ರಮೇಶ್ ಅವರಿದ್ದಾರೆ, ನಮ್ಮ ಕಲ್ಪನಾ ಶಿವಣ್ಣ ಅವರಿದ್ದಾರೆ, ನಮ್ಮ ದಿಶಾ ಸಮಿತಿಯ ಸದಸ್ಯರಿದ್ದಾರೆ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ, ವೇದಿಕೆ ಮೇಲೆ ಸಾಕಷ್ಟು ಜನ ಮುಖಂಡರುಗಳಿದ್ದಾರೆ. ಅದಕ್ಕೆಲ್ಲದಕ್ಕಿಂತ ವಿಶೇಷವಾಗಿ ತಾಯಂದಿರು, ನನ್ನ ಸಹೋದರಿಯರು, ಬಿಡದಿ ಮತ್ತು ಕೂಟ್ಕಲ್ ಹೋಬಳಿಯಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಎಲ್ಲ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ನಗರ ಪುರಸಭೆಯ ಎಲ್ಲ ಗೌರವಾನ್ವಿತ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ನಟರಾಜ್ರವರು ಮತ್ತು ಅನೇಕ ಗಣ್ಯರೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಮಾಧ್ಯಮದ ಸ್ನೇಹಿತರಿದ್ದಾರೆ, ಎಲ್ಲ ಗೌರವಾನ್ವಿತರೆ, ಬಂಧು ಭಗಿನಿಯರೇ, ತಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ತಾಯಂದಿರು ನಮ್ಮ ಕರೆಗೆ ಓಗೊಟ್ಟಿ ಇವತ್ತು ತಾವು ನಮ್ಮ ಕೈಯನ್ನ ನಮಗೆ ಬಲಪಡಿಸಲಿಕ್ಕೆ ತಾವೆಲ್ಲರೂ ಕೂಡ ಸಮಯ ಮಾಡಿಕೊಂಡು ಬಂದಿದ್ದೀರಿ. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇವತ್ತು ಗೃಹಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ. ಈ ತಾಯಂದಿರ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಗೃಹ ಜ್ಯೋತಿ ಅಂತಿಟ್ವಿ. ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಕೂಡ ಹರಿಸಿ ಆಶೀರ್ವಾದ ಮಾಡಿ ಕರ್ನಾಟಕದ ಈ ಜ್ಯೋತಿ, ಕಾಂಗ್ರೆಸ್ನ ಜ್ಯೋತಿ ಕರ್ನಾಟಕದಲ್ಲಿ ಬರಲಿ, ಬೆಳಗಲಿ ಅಂತ ಹೇಳಿ ತಾವುಗಳು ಆಶೀರ್ವಾದ ಮಾಡಿದ್ರಿ. ಶಕ್ತಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದ್ವಿ. ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಮಹಿಳೆಯರು ಸ್ವಾವಲಂಬಿಯಾಗಿ ಇವತ್ತು ಶಕ್ತಿ ಕಾರ್ಯಕ್ರಮದ ಮುಖಾಂತರ ನಮ್ಮ ಸರ್ಕಾರಕ್ಕೆ ಆಶೀರ್ವಾದವನ್ನ ಮಾಡಿದಿರಿ. ಆದರೆ ಇದರ ಮುಂದೆ ಬಹಳ ದೊಡ್ಡ ಸವಾಲಿದೆ. ಇವತ್ತು ನಾವು ಏನು ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರುಗಳು, ನಾನು, ಬಾಲಕೃಷ್ಣರವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿಎಂ ಲಿಂಗಪ್ಪನವರು, ನಾವೆಲ್ಲರೂ ಕೂಡ ಅನೇಕ ಪ್ರಚಾರ ಭಾಷಣಗಳಲ್ಲಿ ಬಂದು ನಾವು ನಿಮಗೆ ಮಾತನ್ನ ಕೊಟ್ಟಿದ್ವಿ, ನಾವು ನಿಮಗೆ 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ. ಕೆಲವರು ಟೀಕೆ ಮಾಡಿದ್ರು, ಕೆಲವರು ಟಿಪ್ಪಣಿ ಮಾಡಿದ್ರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ
ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ಈ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಾವು ಹೇಳಿದ್ವಿ, ನಮ್ಮ ಮೊದಲ ಗುರಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ, ಪಂಚರತ್ನ ಕಾರ್ಯಕ್ರಮಗಳನ್ನ ನಿಮಗೆ ಘೋಷಣೆ ಮಾಡಿ ನಾವು ಆಮೇಲೆ ನಿಮ್ಮ ಹತ್ರ ಬಂದು ಮಾತನಾಡ್ತೇವೆ ಅಂತ ಹೇಳಿ. ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾರೆ. ನಾವು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ವಿ, ಹಣ ಎಲ್ಲಿರ್ತದೆ, ಹೆಂಗ್ ಬರ್ತದೆ, ಹೆಂಗ್ ಸಾಧ್ಯ ಆಗ್ತದೆ. ನಾವು ಒಂದೇ ಒಂದು ಮಾತು ಹೇಳಿದ್ದು ಈ ರಾಜ್ಯದ ಜನರ ಮುಂದೆ, ಯಾವ 40% ಭ್ರಷ್ಟಾಚಾರದ ಆರೋಪವನ್ನು ನಾವು ಮಾಡಿದ್ದೇವೆ, ಆ ಭ್ರಷ್ಟಾಚಾರದ 40% ಹಣವನ್ನ ಈ ರಾಜ್ಯದ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹಂಚ್ತೇವೆ, ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತೇವೆ ಅಂತೇಳಿ ಇವತ್ತು ಆ ಅನುಷ್ಠಾನವನ್ನ ಮಾಡಿ ತಮ್ಮ ಮುಂದೆ ಬಂದು ಇವತ್ತು ನಾವು ನಿಂತಿದ್ದೇವೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೆ ಅಂತ ಹೇಳಿ 40% ಕಮಿಷನ್ ತಗೋತಾ ಇದ್ದೀರಿ. ಆ 40% ಕಮಿಷನ್ ಅನ್ನ ಈ ರಾಜ್ಯದ ರೈತರಿಗೆ, ಈ ರಾಜ್ಯದ ಮಹಿಳೆಯರಿಗೆ 5 ಗ್ಯಾರಂಟಿಗೆ ಕೊಡ್ಲಿಕ್ಕೆ ನಮಗೆ ಹಣ ಸಾಕಾಗ್ತದೆ. ಅದನ್ನ ಕಟ್ ಮಾಡಿ, ಅದನ್ನ ತೆರಿಗೆಯನ್ನ ಕಟ್ ಮಾಡಿ, ಅವ್ರು ತಗೊಳ್ತಾ ಇರ್ತಕ್ಕಂಥ ಹಣವನ್ನ ಕಟ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅಭಿವೃದ್ಧಿಗೆ ಕುಂಠಿತ ಮಾಡುವಂತ ಕೆಲಸ ನಾವು ಮಾಡ್ತಾ ಇಲ್ಲ. ಯಾವ ಭ್ರಷ್ಟಾಚಾರದ ಆರೋಪವನ್ನ ನಿಮ್ಮ ಮೇಲೆ ಮಾಡಿದ್ವಿ ತಪ್ಪಿಸಿ ಇವತ್ತು ರಾಜ್ಯದ ಮಹಿಳೆಯರಿಗೆ ಇವತ್ತು ಮನೆ ಮನೆಗೆ 5 ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಏನು ಒಬ್ರು ಕೊಡ್ತಾ ಇದೀವಾ? ಒಬ್ರ ಹತ್ರ ಏನಾದ್ರೂ ಲಂಚ ಕೇಳಿದೀವಾ? ಒಬ್ಬರೇ ಒಬ್ರ ಹತ್ರ ಯಾರು ಅರ್ಜಿ ಹಾಕ್ಲಿಕ್ಕೆ ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಮಂತ್ರಿಗಳು ನೀವು ಅರ್ಜಿ ಹಾಕ್ಲಿಕ್ಕೆ ಹಣ ಕೊಡಿ ಅಂತ ಕೇಳಿದೀವಾ? ನಿಮ್ಮ ಮನೆ ಮನೆ ಬಾಗಿಲಿಗೆ ಯಾವ ರೀತಿ ಗ್ಯಾರಂಟಿ ಕಾರ್ಡ್ಗಳನ್ನ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ಉದ್ಘಾಟನೆಯನ್ನ ನೆರವೇರಿಸಿದ್ರು, ಯಾವ ರೀತಿ ನಮ್ಮ ಮನೆ ಮನೆಗೆ ಕಾರ್ಯಕರ್ತರುಗಳು ಬಂದು ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಸಹಿ ಹಾಕಿದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಿ ಹಾಕಿದ್ದಾರೆ, ಈ ಕಾರ್ಡ್ ಅನ್ನ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮನಗರ ಜಿಲ್ಲೆನಲ್ಲಿ ಇವತ್ತು 96% ಜನರಿಗೆ ಹಣವನ್ನ ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಒಂದು ಕುಟುಂಬ ಅಲ್ಲ. ನನಗೆ ಗೊತ್ತಿಲ್ಲ ಯಾವ ಜಾತಿಯವರು ಅಂತೇಳಿ, ಬಾಲಕೃಷ್ಣರವರಿಗೆ ಗೊತ್ತಿಲ್ಲ ಯಾವ ಜಾತಿ ಅಂತೇಳಿ, ಸನ್ಮಾನ್ಯ ಸಿಎಂ ಲಿಂಗಪ್ಪನವರಿಗೆ ಗೊತ್ತಿಲ್ಲ ಯಾವ ಜಾತಿಯವರು, ಧರ್ಮದವರು ಅಂತೇಳಿ. ಊರಿಗೆ ಹೋದ್ರೆ ಹೇಳ್ತಾರೆ ನನಗೆ ಹಣ ಬಂದಿದೆ, ನನಗೆ ಬಂದಿದೆ, ನನಗೆ ಬಂದಿದೆ ಅಂತೇಳಿ. ಒಂದೂರಿನಲ್ಲಿ 3 ಜನ 4 ಜನಕ್ಕೆ ಹಣ ಬಂದಿಲ್ಲ. ಹೊರತಾಗಿ ಎಲ್ರಿಗೂ ಕೂಡ, ಯಾರೇ ಇದ್ರೂ ಕೂಡ, ಯಾರು BPL ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಯಾರು APL ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಯಾರು ಅಂತ್ಯೋದಯ ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಎಲ್ರಿಗೂ ಕೂಡ 5 ಗ್ಯಾರಂಟಿಗಳು ಬರ್ತಾ ಇದೆ. JDS ಅವ್ರು ಹೇಳ್ತಾ ಇದ್ರು, ಇಲ್ಲೇ ನಮ್ಮ ಕುಮಾರಸ್ವಾಮಿ ಅವರು ಇಲ್ಲೆಲ್ಲೋ ಇದ್ದಾರೆ, ಅವ್ರ ಮಾತೆತ್ತಿದ್ರೆ ಕಾಂಗ್ರೆಸ್ ಅವ್ರು ಏನ್ ಮಾಡ್ಬಿಟ್ರು, ಈ ಕಾಂಗ್ರೆಸ್ ಅವರು ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಗುಂಪುಗಳನ್ನ ರಚನೆ ಮಾಡಿದ್ರು. ಇವತ್ತು ತಾಯಂದಿರು, ನನ್ನ ಸಹೋದರಿಯರು ಧೈರ್ಯವಾಗಿ ಮನೆ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸ್ತ್ರೀ ಶಕ್ತಿ ಕಾರಣ, ಈ ಸ್ತ್ರೀ ಶಕ್ತಿ ಗುಂಪುಗಳು ಕಾರಣ. ನಿಮಗೆ ಆರ್ಥಿಕವಾದಂತಹ ಶಕ್ತಿಯನ್ನ ಕೊಡ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಬೇರೆ ಯಾರು ಮಾಡಲಿಲ್ಲ. ಮೋಟಮ್ಮನವರು, SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ವಿ. ಆ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಯಾವ್ದಾರ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂದ್ರೆ ಅದು ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂತ ಕಾರ್ಯಕ್ರಮ. ಬ್ಯಾಂಕ್ಗಳು ಕರೀತಾ ಇದೆ, ಮನೆ ಮನೆಗೆ ಬರ್ತಾರೆ, ನಿಮಗೆ ಸಾಲ ಕೊಡ್ತೀವಿ ಬನ್ನಿ. ಇದು ಜನತಾದಳದ ಕಾರ್ಯಕ್ರಮ ಅಲ್ಲ, ಇದು ಭಾರತೀಯ ಜನತಾ ಪಕ್ಷದ
ಕಾರ್ಯಕ್ರಮ ಅಲ್ಲ. ಎಲ್ಲ ಬ್ಯಾಂಕ್ಗಳು ಬಂದು ನಿಮಗೆ 50,000 ಕೊಡ್ತೀವಿ, ನಿಮಗೆ 1,00,000 ಕೊಡ್ತೀವಿ, ನಿಮಗೆ 2 ಲಕ್ಷ ಕೊಡ್ತೀವಿ, ನಿಮಗೆ 5 ಲಕ್ಷ ಕೊಡ್ತೀವಿ, ನಿಮಗೆ 10 ಲಕ್ಷ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಗುಂಪುಗಳಿಗೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣನೇ ಹೊರತು ಬಿಜೆಪಿ ಕಾರಣ ಅಲ್ಲ. ಇವತ್ತು ಬಹಳಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ದಿವಾಳಿ ಆಗೋಯ್ತೈತೆ, ದಿವಾಳಿ ಆಗೋಗ್ತದೆ, ಸರ್ಕಾರ ಮುಳುಗೋಯ್ತದೆ. ಈ ನನ್ನ ತಾಯಂದಿರೋವರೆಗೂ ಕೂಡ ತಾಯಂದಿರ ಆಶೀರ್ವಾದ ಇರೋವರೆಗೂ, ಈ ಗೃಹಲಕ್ಷ್ಮಿಯರ ಆಶೀರ್ವಾದ ಇರುವವರೆಗೂ, ಈ ಗೃಹ ಜ್ಯೋತಿಯರ ಆಶೀರ್ವಾದ ಇರೋವರೆಗೂ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಭದ್ರವಾಗಿರ್ತದೆ. ಈ ದೇಶದಲ್ಲೂ ಕೂಡ 24ನೇ ಇಸ್ವಿನಲ್ಲಿ ಈ 5 ಗ್ಯಾರಂಟಿಗಳು ಕೆಲಸ ಮಾಡ್ತದೆ. ಟೀಕೆ ಮಾಡ್ತಾರೆ, ಕೆಲವರು ಕೇಳ್ತಾರೆ, ದುಡ್ಡು ಬರಲಿಲ್ಲ. ಎಷ್ಟು ತಿಂಗಳು ದುಡ್ಡು ಬಂದಿದೆ? 6 ತಿಂಗಳು. 6 ತಿಂಗಳ ಹಣ ಬಂದಿದೆ ನಿಮ್ ಖಾತೆಗೆ. 1 ರೂಪಾಯಿ 2 ರೂಪಾಯಿ ಅಲ್ಲ, ತಿಂಗಳಿಗೆ 2,000 ರೂಪಾಯಿ. ಜನತಾದಳದವ್ರು ಹೇಳ್ತಾ ಇದ್ರು, ಬಿಜೆಪಿಯವರು ಹೇಳ್ತಾ ಇದ್ರು, ನಿಮ್ ಪೆನ್ಷನ್ ನಿಂತೋಗುತ್ತೆ, ನಿಮ್ ವಿಡ ಪೆನ್ಷನ್ ನಿಂತೋಗುತ್ತೆ, ನಿಮ್ ಓಲ್ಡ್ ಏಜ್ ಪೆನ್ಷನ್ ನಿಂತೋಗುತ್ತೆ. ಯಾರ್ದಾರ ನಿಂತೋಗಿದ್ಯಾ? ಯಾರಿಗಾರ ಅನ್ಯಾಯ ಮಾಡಿದೀವಾ? ನಿಮ್ ಪೆನ್ಷನ್ ಬರ್ತಾ ಇದೆ, ನಿಮ್ 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿನೂ ಕೊಡ್ತಾ ಇದೀವಿ. ನರೇಂದ್ರ ಮೋದಿ ಅವ್ರನ್ನ ಕೇಳಿದ್ರೆ ಅಕ್ಕಿ ಕೊಡಿ ಅಂತ, ಅಕ್ಕಿ ಕೊಡ್ಲಿಲ್ಲ. ಸಿದ್ದರಾಮಯ್ಯನವರು ಸುಮ್ಮನೆ ಇರ್ಲಿಲ್ಲ. 5 ಕೆಜಿಗೆ ಅಕ್ಕಿ ದುಡ್ಡನ್ನ ನಿಮಗೆ ನೇರವಾಗಿ ನಗದು ರೂಪದಲ್ಲಿ ನಿಮ್ಮ ಅಕೌಂಟ್ಗೆ ಚಾಲನೆ ಕೊಡ್ತಕ್ಕಂತ ಕೆಲಸ ಮಾಡಿದ್ವಿ. ಎಲ್ರಿಗೂ 7 ತಿಂಗಳಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. 7 ತಿಂಗಳಾಯ್ತು ಖಾತೆಗೆ ಹಣ ಬರಲಿಕ್ಕೆ. ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿಲ್ಲ, ಯಾರು ಬ್ಯಾಂಕ್ ಪುಸ್ತಕ ಸರಿಯಾಗಿಲ್ಲ, ಅವರಿಗೆ ಊರಲ್ಲಿ 4 ಜನ 3 ಜನ 5 ಜನಕ್ಕೆ ಹಣ ಬಂದಿಲ್ಲ ಹೊರತಾಗಿ ಇನ್ನು ಮಿಕ್ಕಿದಂತ ಎಲ್ಲ ಮಹಿಳೆಯರ ಕುಟುಂಬಕ್ಕೆ, ಎಲ್ಲ ಬಡ ಕುಟುಂಬಕ್ಕೆ, ಎಲ್ಲ ರೈತರಿಗೆ, ಎಲ್ಲ ಕಾರ್ಮಿಕರಿಗೆ ಇವತ್ತು ಹಣ ಬರ್ತಾ ಇದೆ. ಕರೆಂಟ್ ಬಿಲ್ಲು ರವಿ ಅವರಿಗಾಗಲೇ ಹೇಳಿದ್ರು, ಎಲ್ಲರ ಮನೆ ಜ್ಯೋತಿ ಉರಿತಾ ಇದೆ, ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ. ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ ನೀವ್ ಯಾರು. ಹಂಗಂತ ನಾವೇನು ಕರೆಂಟ್ ನಿಮ್ಗೆ ಕೊಡ್ತಾ ಇಲ್ವಾ? ಕರೆಂಟ್ ನಿರಂತರವಾಗಿ ಕೊಡ್ತಾ ಇದೀವಿ. ನಿಮಗೆ ತೊಂದರೆ, ಬೇಸಿಗೆ ಸಂದರ್ಭ ಇದ್ರೂ ಕೂಡ ನಿರಂತರವಾಗಿ ಕರೆಂಟ್ ಅನ್ನ ವಿದ್ಯುತ್ ಅನ್ನ ನಿಮ್ಮ ಕುಟುಂಬಗಳಿಗೆ ಕೊಡ್ತಕ್ಕಂತ ಕೆಲಸ, ಗುಣಮಟ್ಟದ ವಿದ್ಯುತ್ ಅನ್ನ ಕೊಡ್ತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ನ ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗ್ತಾ ಇದೆ. ನಾನಾದ್ರೂ ನಿಮ್ಗೆ ಹೇಳೋದಿಷ್ಟೇ, ಬಸ್ ಏನೋ ಫ್ರೀ ಮಾಡಿದೀವಿ, ಗಂಡಸರೆಲ್ಲ ನಮ್ಮನ್ನ ಕಾಂಗ್ರೆಸ್ನವ್ರನ್ನ ಬೈತಾವ್ರೆ. ಬೈತಾ ಇದ್ದಾರಾ ಇಲ್ವಾ? ಬೈತಾವ್ರಾ ಇಲ್ವಾ? ಗಂಡಸರೆಲ್ಲ ಬೈತಾವ್ರೆ. ಏನೋ ಹೊಸಿ ಆಗಾಗ ನಿಮ್ ಮೇಲೆ ಬೈಯೋರು, ಆಡೋರು. ಗದ್ರದ ತಕ್ಷಣ ಬಸ್ ಹೊಂಟೋಯ್ತಿರಂತೆ, ಗದ್ರದ್ರೆ ಸಾಕಂತೆ, ಹೇಳಿದ್ರೆ ಅವ್ರ ಮನೇಲಿ ಇದ್ದೀನಿ ಅಂತೀರಂತೆ, ಜಾಸ್ತಿ ಮಾತಾಡಿದ್ರೆ ಮಗಳ ಮನೇಲಿ ಇದ್ದೀನಿ ಅಂತೀರಂತೆ, ಇನ್ನು ಏನಾರ ಮಾತಾಡಿದ್ರೆ ಅಯ್ಯೋ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಬೇಕಾದ್ರೆ ಮಾಡಿ ಇಟ್ಕೋ ಅಂತಾರಂತೆ. ಏನೋ ನಾವೇನೋ ನೀವು ಧೈರ್ಯವಾಗಿ ಏನೋ ನಮ್ಮ ತಾಯಂದಿರು, ಏನೋ ನಮ್ಮ ಸಹೋದರಿಯರು ನಮ್ಗೆ ರಕ್ಷಣೆಗೆ ಇರ್ತೀವಪ್ಪ ಅಂತ ಅಂದ್ರೆ ಗಂಡು ಮಕ್ಕಳನ್ನ ನನ್ನ ಮೇಲೆ ಎತ್ಕಟ್ಬಿಟ್ಟಿದ್ದೀರಲ್ಲ ಧರ್ಮನ. ಎತ್ಕಟ್ತೀರಾ? ಏನ್ ಮಾಡ್ತೀರಾ? ನನ್ನ ಸಹೋದರರಿಗೆ ಹೇಳಬೇಕು, ನಿಮ್ ಜೋಬ್ ದೊಡ್ಡ, ನಿಮ್ಮ ಜೋಬ್ ದುಡ್ಡ ನಿಮಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಸಿಗರು. 2,000 ರೂಪಾಯಿ ಗ್ಯಾಸ್ಗೆ ಬೇಕಾದಂತ ಹಣ ನನ್ನ ಹತ್ರ ಇದೆ, ಮಕ್ಕಳಿಗೆ ಖರ್ಚು ಮಾಡಬೇಕಾದಂತ ಹಣ ನನ್ನ ಹತ್ರ ಇದೆ, ಸಣ್ಣ ಪುಣ್ಣ ಮಕ್ಕಳಿಗೆ ಔಷಧಿ ಬೇಕು, ಅತ್ತೆ ಮಾವನಿಗೆ ಔಷಧಿ ಬೇಕು ಅಂದ್ರೆ ಆ ಹಣ ನಾನು ಉಳಿತಾಯ ಮಾಡಿ 2,000 ರೂಪಾಯಿ ಕಡಿತಾ ಇದ್ದೀನಿ. ನಿಮ್ ಜೋಬಲ್ಲಿರೋ ದುಡ್ಡು ಗಟ್ಟಿಯಾಗದೆ ಹೊಸಿ ಸುಮ್ಮನೆ ಇರ್ರಿ. ಕಾಂಗ್ರೆಸ್ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಬನ್ರಿ ನನ್ನ ಜೊತೆ ಓಟ್ ಹಾಕಕ್ಕೆ ಅಂತ ಹೇಳಿ ಕಾಂಗ್ರೆಸ್ನ ಎಲ್ಲ ನಿಮ್ಮ ಮನೆಯ ಕುಟುಂಬದ ಎಲ್ಲ ಸದಸ್ಯರನ್ನ
ಜೊತೆಲಿ ಕರ್ಕೊಂಡೋಗಿ ಓಟ್ ಹಾಕ್ಸುವಂತ ಕೆಲಸ ಮಾಡ್ಬೇಕು. ಮಾಡ್ತೀರಾ ಇಲ್ವಾ? ಅವ್ರು ಬೈತಾರೆ ಅಂತ ಬೈಸ್ತೀರಾ? ಇಲ್ಲ ತಾನೆ. ನಮ್ಮ ಮೇಲೆ ಅವ್ರಿಗೆ ಕಣ್ಣು. ಅವ್ರ ದುಡ್ಡು ನೋಡಿ, ಕರೆಂಟ್ ದುಡ್ಡು 800,000 ರೂಪಾಯಿ ದುಡ್ಡು ಉಳಿತಾಯ ಆಯ್ತಾ ಇದೆ. ಕೆಲವ್ರಿಗೆ 1,500,000 ಉಳಿತಾ ಇದೆ. ಉಳಿತಾದ ಇಲ್ವಾ? ಅದನ್ನ ನೀವ್ ಹೇಳ್ಬೇಕಲ್ಲ ಗಂಡಸರಿಗೆ. ನಾನು ಬಂದು ಮನೆಗೆ ಹೇಳಕ್ಕಾಗತ್ತಾ? ನನ್ನನ್ನ ಓಡಿಸ್ಕೊ ಬರ್ತಾರೆ. ನೀವ್ ಸರಿ ಇಲ್ಲ ಹೋಗ್ರಪ್ಪ, ನೀವ್ ಹೆಂಗಸ್ರನ್ನ ಎತ್ಕಟ್ಬಿಟ್ಟಿದ್ದೀರಿ. ಏನ್ ಮಾಡ್ತೀರಿ ಈಗ? ಕರೆಂಟ್ ಬಿಲ್ ನೀನ್ ಕಟ್ತಾ ಇಲ್ಲ, ಕಾಂಗ್ರೆಸ್ ಅವರು ಫ್ರೀಯಾಗಿ ಕೊಟ್ಟವ್ರೆ, ನಿನ್ ಜೋಬಲ್ಲಿ ದುಡ್ಡದೆ, ಸುಮ್ಮನೆ ಇರು. ನಾವು ಕುಟುಂಬ ನಿರ್ವಹಣೆ ಮಾಡ್ತೀವಿ, ಸಂಸಾರ ಚೆನ್ನಾಗಿ ನಡೆಸ್ತೀವಿ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕಾಂಗ್ರೆಸ್ ಅನಿವಾರ್ಯ. ಈ ರಾಜ್ಯದಲ್ಲಿ ಉತ್ತಮವಾದಂತಹ ಆಡಳಿತವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಈ ಕ್ಷೇತ್ರದಲ್ಲಿ ಬಾಲಕೃಷ್ಣರವರು ಕೆಲಸ ಮಾಡ್ತಾ ಇದ್ದಾರೆ. ಹೇಳ್ತೀರಾ ಇಲ್ವಾ? ಬರೀ ಟಿವಿ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ? ಮೋದಿ ಗ್ಯಾರಂಟಿ ಅಂತ ಶುರು ಮಾಡ್ಬಿಟ್ಟವ್ರೆ. ಗ್ಯಾರಂಟಿ ವಿರೋಧ ಮಾಡಿದವರು ನೀವ್ ಹೇಳ್ಬೇಕು, ಈ ದೇಶಕ್ಕೆ ಕಾಂಗ್ರೆಸ್ ಗ್ಯಾರಂಟಿ. ಈ ದೇಶಕ್ಕೆ ಯಾರ್ ಗ್ಯಾರಂಟಿ? ಈ ದೇಶಕ್ಕೆ ಕಾಂಗ್ರೆಸ್ ಗ್ಯಾರಂಟಿ. ಕರ್ನಾಟಕಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಗ್ಯಾರಂಟಿ. ಯಾರ್ ಗ್ಯಾರಂಟಿ? ಬೆಂಗಳೂರು ಗ್ರಾಮಾಂತರಕ್ಕೆ ಯಾರ್ ಗ್ಯಾರಂಟಿ? ಯಾರ್ ಗ್ಯಾರಂಟಿ? ಕರ್ನಾಟಕಕ್ಕೆ ಕಾಂಗ್ರೆಸ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಗ್ಯಾರಂಟಿ ಆದ್ರೆ ಬೆಂಗಳೂರಿಗೆ ಗ್ಯಾರಂಟಿ ಯಾರು? ಹೇಳ್ಬೇಕು ನನ್ನ ತಾಯಂದಿರು. ಹೇಳ್ತೀರಾ ಇಲ್ವಾ? ಯಾಕ ವಾಯ್ಸೇ ಇಲ್ಲ, ಬರೀ ಮುಂದೆಗಡೆದು ಬತ್ತಾದೆ. ನೀವು ಒಂದು ತೀರ್ಮಾನವನ್ನ ಮಾಡಬೇಕು. ಇವತ್ತು ಈ ದೇಶದ ಮಹಿಳೆಯರಿಗೆ, ರೈತ ಮಹಿಳೆಯರಿಗೆ, ಕಾರ್ಮಿಕ ಮಹಿಳೆಯರಿಗೆ ಶಕ್ತಿ ತುಂಬುವಂತ ಕೆಲಸ ಏನಾರ ಮಾಡಿದ್ದಾರೆ ಅಂತ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.